ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಅಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಗೋವಾಗೆ ಹೋಗಿದ್ದಾರೆ. ಗೋವಾ ಬೀಚಲ್ಲಿ ದರ್ಶನ್ ಅವ್ರನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ, ಡೆವಿನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಡೆವಿಲ್ಗೆ ಸ್ಪೆಷಲ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ, ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಆ ಮರಳ ಮೇಲೆ ಹೋಗ್ಬಿಟ್ಟು ಡೆವಿಲ್ ಅಂತ ಬರೀತಾ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 11ನೇ ತಾರೀಕು ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ಇವತ್ತು ಆಲ್ರೆಡಿ ಡೆವಿಲ್ದು ಟ್ರೇಲರ್ ಕೂಡ ಲಾಂಚ್ ಆಗಿದೆ. ಸೊ ನೀವೇನಾದರೂ ನೋಡಿಲ್ಲ ಅಂತಂದರೆ ನೋಡಿ ಆಯಿತಾ. ಅಕಸ್ಮಾತ್ ನೋಡಿತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಈಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಮೈಸೂರಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಐರಾವತ ಗ್ರೂಪ್ ಅಂತ ಇಟ್ಕೊಂಡಿದ್ದಾರೆ. ಹೆಸರಿಗೆ ತಕ್ಕಂಗೆ ಅಷ್ಟೇ ದೊಡ್ಡದೊಂದು ಬ್ಯಾನರ್ನ ಓಡಿಸಿದ್ದಾರೆ ಮೈಸೂರಲ್ಲಿ ಯಾವುದೋ ಒಂದು ಜಾಗದಲ್ಲಿ. ನೀವು ನೋಡ್ತಾ ಇದ್ದೀರಾ ಅಭಿಮಾನಿಗಳು ಎಷ್ಟು ಪುಟ್ ಪುಟ್ಟದಾಗಿ ಕಾಣಿಸ್ತಾ ಇದ್ದಾರೆ ಬ್ಯಾನರಲ್ಲಿ, ಅಂದರೆ ಅದು ಎಷ್ಟು ಎತ್ತರವಾಗಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇನ್ನೇನೋ ಮೂವಿ ರಿಲೀಸ್ಗೆ ಕೆಲವು ದಿನಗಳು ಬಾಕಿ ಇರುವಾಗಲೇ ಅಭಿಮಾನಿಗಳು ಪ್ರಮೋಷನನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹೇಳಿ ಕೇಳಿ ಇನ್ನೇನೋ ವೀಕೆಂಡ್ ಬೇರೆ ಬರ್ತಾ ಇದೆ, ಭಯಾನಕ ಪ್ರಮೋಟ್ ಮಾಡ್ತಾರೆ. 11ನೇ ತಾರೀಕು ದರ್ಶನ್ ಅವರ ಡೆವಿಲ್ ಮೂವಿ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಬಂದು ಸಿನಿಮಾ ಮಂದಿರದಲ್ಲೇ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸ್ಬೇಕಂತ ಹೇಳಿ ಏನಿವತ್ತು ಪ್ರಮೋಷನ್ ಮಾಡೋಕ್ಕೆ ಎಲ್ಲ ಅಭಿಮಾನಿಗಳು ಏನು ಪಾಲ್ಗೊಂಡಿದ್ದೀರೋ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಮಾತು ಜೈ ಡಿ ಬಾಸ್. ಇದು ಎಲ್ಲಿ ಅಂತ ನೀವೇನಾದರೂ ನೋಡ್ತಾ ಇದ್ದರೆ ಹೊನ್ನಳ್ಳಿಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರಿಗಾಗಿ ವಿಶೇಷವಾಗಿ ಪ್ರೀತಿ ಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು, ಬಸ್ ಸ್ಟ್ಯಾಂಡ್ ಆಗ್ಬೋದು, ರೈಲ್ವೆ ಸ್ಟೇಷನ್ ಆಗ್ಬೋದು, ಅವ್ರಿಗೆಲ್ಲೆಲ್ಲಿ ಖುಷಿ ಕೊಡುತ್ತೋ ಎಲ್ಲೆಲ್ಲಿ ಸರಿ ಅನಿಸುತ್ತೋ ದರ್ಶನ್ ಅವರ ಡೆವಿಲ್ಗೆ ಸಾಕಷ್ಟು ಪ್ರಮೋಟನ್ನು ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ನೀವು ನೋಡ್ತಾ ಇದ್ದೀರಾ, ಇದು ಬಂದು ಪಾಂಡವಪುರ ತಾಲೂಕಿನ ಸುಂಕಥಣ್ಣೂರು ಗ್ರಾಮದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿ. ನೀವು ನೋಡ್ತಾ ಇದ್ದೀರಾ, ಅವರು ಕೂಡ ಅವರ ಒಂದು ಆಟೋಗೆ ತುಂಬ ಪ್ರೀತಿಯಿಂದ ಡೆವಿಲ್ ಸ್ಟಿಕ್ಕರ್ನ ಹಾಕಿದ್ದಾರೆ. ನೆಕ್ಸ್ಟು ಮೈಸೂರಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿ ಸುಹಾಸನ್ ಅವರು ದರ್ಶನ್ ಅವ್ರದ್ದು ಡೆವಿಲ್ ಲುಕ್ ಯಾವ ರೀತಿ ಇದೆ ಅದೇ ರೀತಿ ಅವರು ಕೂಡ ಅವ್ರ ಲುಕ್ನ ತೋರ್ಸಕ್ಕೆ ಹೋಗಿದ್ದಾರೆ. ಅವರು ಅದೇ ಥರ ಹಾಕ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಹಾಗೆ ಮಾಡಿಕೊಂಡು ದರ್ಶನ್ ಅವ್ರದ್ದು ಮ್ಯಾನರಿಸಮಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹಾಕಿಲ್ಲ. ಬಟ್ ಈ ಅಭಿಮಾನಿ ಎಫರ್ಟ್ ನೋಡಿ ಖುಷಿ ಕೊಟ್ಟಿದ್ರೆ ನೀವು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.